ನಡುವೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಟೆಂಪಲ್ ರನ್ ಅನ್ನು ಮುಂದುವರಿಸಿದ್ದಾರೆ. ಒಂದು ಕಡೆ ಮತದಾರರ ಮನದಾಳ ಅರಿಯೋದಕ್ಕೆ ಅಖಾಡಕ್ಕಿಳಿದಿರೋದು, ಮತ್ತೊಂದು ಕಡೆ ಲೋಕಸಭೆ ಚುನಾವಣೆ. ಅದಕ್ಕೂ ಮುನ್ನ ಈಗ ಹಾಸನ ತಾಲೂಕಿನ 4 ದೇವಸ್ಥಾನಗಳಿಗೆ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮಾರನಾಯಕನಹಳ್ಳಿ ವೀರಾಂಜನೇಯ ಸ್ವಾಮಿ ದೇಗುಲದಲ್ಲಿ ಅವರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಇದಾದ ನಂತರ ಬೇರೆ ಬೇರೆ ಗ್ರಾಮಗಳಿಗೂ ಕೂಡ ಅವರು ಅಲ್ಲಿಂದ ತೆರಳುತ್ತಾರೆ. ಯಾಕೆ ಅಂತಂದರೆ, ಒಂದು ಅವರ ಕುಟುಂಬ ದೈವಭಕ್ತಿ ಜಾಸ್ತಿ, ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಸಹಜ. ಮತ್ತೊಂದು ಕಡೆ ಮತದಾರರ ಮನದಾಳ ಏನಿದೆ ಅಂತಕ್ಕಂಥದ್ದನ್ನು ಅರಿಯುವ ಕೆಲಸ. ಹಾಗಾಗಿ ಅವರು ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಸಹೋದರ ರೇವಣ್ಣ ಅವರು ಕೂಡ ಸಾಥ್ ನೀಡಿದರು ಕುಮಾರಸ್ವಾಮಿಗೆ. ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸೋದು ಜೊತೆಗೆ ಈಗ ಒಂದು ಕಡೆ ಹಾಸನ, ಮತ್ತೊಂದು ಕಡೆ ಮಂಡ್ಯ ಎರಡೂ ಕೂಡ ಆಲ್ಮೋಸ್ಟ್ JDSಗೆ ಸಿಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಹಾಗಾಗಿ ಅವರು ಹಾಸನದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಕ್ಯಾಂಡಿಡೇಟ್ ಅಂತ ದೇವೇಗೌಡರೇ ಒಂದು ಸರ್ತಿ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಹೇಗಿದೆ ಅಂತ ಪಿಚ್ ಟೆಸ್ಟ್ ಮಾಡುವಂತಹ ಸಮಯ ಅಷ್ಟೆ. ಕುಮಾರಸ್ವಾಮಿ ಅವರು ದೇವಸ್ಥಾನಗಳನ್ನು ಸುತ್ತುತ್ತಾ ಇದ್ದಾರೆ. ಹಾಸನ ತಾಲೂಕಿನಲ್ಲಿ ಹಾಸನ ತಾಲೂಕಿನ 4 ದೇವಸ್ಥಾನಗಳಿಗೆ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಮಾರನಾಯಕನಹಳ್ಳಿ ವೀರಾಂಜನೇಯ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೇವಣ್ಣ ಅವರು ಕೂಡ ಜೊತೆಯಲ್ಲಿದ್ದರು. ಜೊತೆಗೆ ಲೋಕಸಭಾ ಚುನಾವಣೆ ಕೂಡ ಬರ್ತಾ ಇರೋದ್ರಿಂದ ಅವರು ಜನರ ಮನದಾಳ ಹೇಗಿದೆ ಅಂತಕ್ಕಂಥದ್ದನ್ನು ಅರಿಯುವ ಕೆಲಸ. ಈ ಸರ್ತಿ BJP ಜೊತೆ ಮೈತ್ರಿ ಮಾಡಿಕೊಂಡು ಹೊಸ ಹುರುಪಿನಿಂದ ಅವರು ಚುನಾವಣೆಯನ್ನು ಎದುರಿಸೋದಕ್ಕೆ ಹೊರಟಿದ್ದಾರೆ. ಸೊ ಹಾಗಾಗಿ ಈ ದೇವಸ್ಥಾನಗಳ ಭೇಟಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೆಯೋಣ. ಎಸ್ ಶಶಿಧರ್, ಏನೇನು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು ಕುಮಾರಸ್ವಾಮಿ ಅವರು, ಮತ್ತೆ ಚುನಾವಣೆ ಹಿನ್ನೆಲೆಯಲ್ಲಿ ಈ ಟೆಂಪಲ್ ರನ್ ಅಂತ? ಅರವಿಂದ್, ಏನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಯ 4 ಗ್ರಾಮಗಳಿಗೆ ತೆರಳಿ ದೇವಾಲಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಈಗಾಗಲೇ ಕರ್ನೂರು ತಾಲೂಕಿನ ಬಸವನಹಳ್ಳಿ ಕಾರ್ಯಕ್ರಮದಲ್ಲಿ ಇದರಲ್ಲಿ ಬಂದಿದ್ದು, ಈಗ ಹಾಸನ ತಾಲೂಕಿನ ಮಾರನಾಯಕನಹಳ್ಳಿಯ ಗ್ರಾಮಕ್ಕೆ ಬಂದಿದ್ರೆ ಅವರಿಗೆ ಸಹೋದರ ಎಚ್ ಡಿ ರೇವಣ್ಣ ಅವರು ಕೂಡ ಸಾಥ್ ನೀಡಿರ್ತಕ್ಕಂಥದ್ದು. ಚುನಾವಣೆ ಸಮೀಪಿಸ್ತಾ ಇದೆ. ಒಂದು ಕಡೆ ಬಿಜೆಪಿಯವರು ವಿರೋಧವನ್ನ ಮಾಡ್ತಿದ್ದಾರೆ JDSಗೆ ಟಿಕೆಟ್ ಕೊಡಲು, ಅಲ್ಲದೆ ಕುಮಾರಸ್ವಾಮಿ ಅವರನ್ನು ಹಾಸನ ಜಿಲ್ಲೆಯಿಂದ ಸ್ಪರ್ಧಿಸುವ ಒಂದು ಒತ್ತಾಯವೂ ಸಹ ಕೇಳಿ ಬರ್ತಿದೆ. ಹೀಗಾಗಿ ಅವರು ಗ್ರಾಮಕ್ಕೆ ಹಾಸನ ಜಿಲ್ಲೆ ಒಂದು ರೀತಿ ಪ್ರವಾಸ ಮಾಡಿದರೆ ಮತದಾರರ ಮನಸ್ಸು ಯಾವ ರೀತಿ ಏನಾದ್ರು ತಿಳಿಯುತ್ತೆ, ಅಲ್ಲದೆ ಒಂದು ರೀತಿ ಪಕ್ಷ ಸಂಘಟನೆ ಆಗುತ್ತೆ. ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಈಗ ಹಾಸನ ಜಿಲ್ಲೆಯಲ್ಲಿ ಸತತವಾಗಿ ಇಂದು ಬೆಳಗ್ಗೆಯಿಂದ 4 ದೇವಾಲಯಗಳಿಗೆ ತೆರಳಿ ಪೂಜೆಯನ್ನು ಸಲ್ಲಿಸಿ ದೇವಾಲಯ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲಿನ ಜನರ ಮನದಾಳವನ್ನ ಕುಮಾರಸ್ವಾಮಿ ಅರಿಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.